ಇಂಥ ನತದೃಷ್ಟ ಬದುಕಿನ ಪ್ರಾರಂಭವನ್ನು ನೀವು ನೋಡಿರೋದೇ ಇಲ್ಲ. ಮೋಸ್ಟ್ ಅನ್ಲಕ್ಕಿಯೆಸ್ಟ್. ಹುಟ್ಟುತ್ತಾನೆ ಫೇಶಿಯಲ್ಸ್ ಪ್ಯಾಲ್ಸಿ, ಒಂದು ಭಾಗ ಪಾರ್ಶ್ವವಾಯುಗೆ ಈಡಾಗಿದೆ. ಸ್ವಲ್ಪವೇ ದಿನಗಳಲ್ಲಿ ಅಪ್ಪ ಅಮ್ಮ ಇಬ್ಬರು ವಿಚ್ಛೇದನಕ್ಕೊಳಗಾಗ್ತಾರೆ. 1946ರಲ್ಲಿ ನ್ಯೂಯಾರ್ಕಲ್ಲಿ ನಡೆದಂಥ ಘಟನೆ. ಸಿಲ್ವೆಸ್ಟರ್ ಸ್ಟಾಲನ್ ಅನ್ನುವಂಥ ಜಗದ್ವಿಖ್ಯಾತ ಸೂಪರ್ ಸ್ಟಾರ್ನ ಕಥೆಯನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪವೇ ದಿನಗಳಲ್ಲಿ ಹೆಂಡತಿ ಕೂಡ ಬೇಸತ್ತು ಬಿಡ್ತಾಳೆ ಈತನಿಂದ. ಈತನಿಗೆ ದುಡ್ಡು ಕೊಟ್ಟು ಆಕೆಗೆ ಸಾಕಾಗಿ ಹೋಗಿರುತ್ತೆ. ಈತನ ಜೊತೆ ಒಂದು ನಾಯಿ ಇರುತ್ತೆ. ಆ ನಾಯಿಯನ್ನು ಕರ್ಕೊಂಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ್ತಾ ಇರ್ತಾನೆ ಈತ. ಒಂದು ದಿವಸ ಅನ್ಸತ್ತೆ, ನಾನೇನೋ ಉಪವಾಸ ಇದ್ದೀನಿ, ಈ ನಾಯಿ ಯಾಕೆ ಉಪವಾಸ ಇರಬೇಕು, ಅದಕ್ಕೇನಂತ ದರಿದ್ರ, ಇದನ್ನು ಮಾರಿಬಿಡೋಣ, ಅಟ್ಲೀಸ್ಟ್ ಯಾರು ಅದನ್ನು ಕೊಂಡ್ಕೋತಾರೋ 2 ಹೊತ್ತು ಊಟ ಆದರೂ ಅದಕ್ಕೆ ಹಾಕ್ತಾರೆ ಅಂತ. ಆ ಬಸ್ ಸ್ಟ್ಯಾಂಡ್ನಲ್ಲಿ ಯಾವ ಕುರ್ಚಿ ಮೇಲೆ ಕೂತಿರ್ತಾನೋ ಅಲ್ಲಿಂದ ಎದ್ದು ಪಬ್ ಎದುರುಗಡೆ ಹೋಗ್ತಾನೆ. ಆ ಕುಡಿಲಿಕ್ಕೆ ಬರೋರು ಹೋಗೋರಿಗೆಲ್ಲ ನೋಡಿ ನಾಯಿ ತೊಗೋತಾರ ಹೇಳಿ ಅಂತ ಪ್ರತಿಯೊಬ್ಬರಿಗೆ ಕೇಳ್ತಾ ಇರ್ತಾನೆ. ಒಬ್ಬ ಪುಣ್ಯಾತ್ಮ $25 ಕೊಟ್ಟು ಈ ನಾಯಿಯನ್ನು ಖರೀದಿ ಮಾಡ್ತಾನೆ. ನಾಯಿಯನ್ನು ಖರೀದಿ ಮಾಡ್ಕೊಂಡು ಆತ ಹೋಗ್ತಾ ಇರ್ತಾನೆ. ಇತ್ತ $25 ಇಟ್ಕೊಂಡು ಮನೆ ಕಡೆ ಹೋಗುವಾಗ ಎದುರುಗಡೆ ಟಿ ವಿಯಲ್ಲಿ ಮೊಹಮ್ಮದ್ ಅಲಿಯ ಫೈಟಿಂಗ್ ಶೋ ಕಾಣಿಸ್ತಾ ಇರ್ತದೆ. ಇದ್ದಕ್ಕಿದ್ದ ಹಾಗೆ ಈತನಿಗೆ ಒಂದು ಸ್ಪಾರ್ಕ್ ಹೊಳೆಯುತ್ತೆ. ಇದ್ರ ಮೇಲೆ ಯಾಕೆ ಕತೆ ಬರಿಬಾರದು. ಮನೆಗೆ ಬರ್ತಾನೆ. ಹಸಿವಿನ ಹಂಗನ್ನು, ನಿದ್ದೆಯ ಹಂಗನ್ನು ಎಲ್ಲವನ್ನೂ ತೊರೆದು 72 ಗಂಟೆಗಳ ಕಾಲ ಕುಳಿತು ಒಂದು ಅದ್ಭುತವಾದಂಥ ಸ್ಕ್ರಿಪ್ಟನ್ನು ಸಿನಿಮಾ ಮಾಡಲಿಕ್ಕೆ ಬರೀತಾನೆ. ಸ್ಕ್ರಿಪ್ಟನ್ನು ತೆಗೆದುಕೊಂಡು ಹಾಲಿವುಡ್ನ ಪ್ರತಿ ನಿರ್ಮಾಪಕರ ಕಚೇರಿಗೆ ಹೋಗ್ತಾನೆ. ನೋಡಿ, ಇಂಥದ್ದೊಂದು ಕತೆ ಇದೆ, ಸಿನಿಮಾ ಮಾಡ್ತೀರಾ ಅಂತ. ಸುಮಾರು ಒಂದು 50-60 ಜನ ನಿರ್ಮಾಪಕರು ಈತನ ಕಥೆಯನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಒಬ್ಬ ನಿರ್ಮಾಪಕನಿಗೆ ಇದು ಇನ್ನಿಲ್ಲದ ಹಾಗೆ ಇಂಪ್ರೆಸ್ ಮಾಡಿಬಿಡುತ್ತೆ. ಆಯಿತು, ನಿನ್ನ ಕತೆ ಅಂತ ತಗೋತೀನಿ, $1 ಲಕ್ಷ ನೀನು ಕೊಡ್ತೀನಿ. ಈತನಿಗೆ ಖುಷಿ ಆಗೋದಿಲ್ಲ. ಈತ ಹೇಳ್ತಾನೆ, ಬೇಡ, ನನಗೆ $1 ಲಕ್ಷ ಬೇಡ, ಹೀರೋನಾಗಿ ನನ್ನನ್ನೇ ನೀವು ತೊಗೋಬೇಕು, ನಿನ್ನ ಹೀರೋ ಆಗಿ ಹಾಕಲ್ಲ, ಬೇಕಾದ್ರೆ ನೀನು ಮಾಡು, ಇಲ್ಲ ಬಿಡು ಅಂತ. ಈತ ಮನೆಗೆ ಬೇಸರ ಪಟ್ಕೊಂಡು ವಾಪಸ್ ಬರ್ತಾನೆ. ಮತ್ತೆ ಮಾರನೇ ದಿವಸ ಅದೇ ನಿರ್ಮಾಪಕ ಬರ್ತಾನೆ. ಬಂದು ಹೇಳ್ತಾನೆ, $2.5 ಲಕ್ಷ ಕೊಡ್ತೀನಿ, ಕೊಟ್ಬಿಡು ಸ್ಕ್ರಿಪ್ಟ್ ನನಗೆ ಅಂತ. ಸಾಧ್ಯ ಇಲ್ಲ ಸ್ವಾಮಿ, ನೀವು ಬೇಕಾದ್ರೆ $10,000 ಕೊಡಿ, $2.5 ಲಕ್ಷ ಬೇಡ, ಹೀರೋ ಆತರ ನಾನೇ ಹೀರೋ ಆಗಬೇಕು. ಕೊನೆಗೆ ಆತನ ಮಾತಿಗೆ ಮಣಿದಂಥ ನಿರ್ಮಾಪಕ $35,000 ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಸಿನಿಮಾ ಪ್ರಾರಂಭ ಮಾಡ್ತಾನೆ. ಆ ಸಿನಿಮಾದ ಹೆಸರೇ ಜಗದ್ವಿಖ್ಯಾತವಾದಂಥ ರಾಕಿ. ಸಿಲ್ವರ್ ಸ್ಟಾರ್ ಸ್ಟಾಲನ್ನು ಆಸ್ಕರ್ ಪ್ರಶಸ್ತಿಗೆ ನಾಮಿನೇಟ್ ಆಗುವಂಥ ನಟನಾಗಲಿಕ್ಕೆ ಕಾರಣೀಭೂತ ಆದಂಥ ಸಿನಿಮಾ ರಾಕಿ. ಸಿನಿಮಾ ಇನ್ನಿಲ್ಲದ ಹಾಗೆ ಯಶಸ್ವಿಯಾಗಿಬಿಡುತ್ತೆ, ಸೂಪರ್ ಹಿಟ್ ಆಗಿಬಿಡುತ್ತೆ. ಈತನಿಗೆ $2.5 ಮಿಲಿಯನ್ ದುಡ್ಡು ಬರುತ್ತೆ, $25 ಕೋಟಿ ಒಟ್ಟಿಗೆ ದುಡ್ಡು ಬಂದ್ಬಿಡುತ್ತೆ. ಆತನಿಗೆ ತಕ್ಷಣ ನೆನಪಾಗಿದ್ದು ಅಂದು ಆತ ಕಳೆದುಕೊಂಡ ಆ ಪುಟ್ಟ ನಾಯಿಯ ಮರಿ. ಓಡ್ತಾನೆ, ಪಬ್ ಎದುರುಗಡೆ ಬಂದು ನಿಲ್ತಾನೆ. ಇಲ್ಲೇನಾದರೂ ನನ್ನ ನಾಯಿಯನ್ನು ಕೊಂಡಂಥ ಮಾಲೀಕ ಏನಾದರೂ ಬಂದರೆ ವಾಪಸ್ ಆ ನಾಯಿಯನ್ನು ವಾಪಸ್ ತಗೋಬೇಕು. ಒಂದು ದಿವಸ ಇಡೀ ದಿವಸ ಹಗಲು ರಾತ್ರಿ ನಿಲ್ತಾನೆ. ಸೂಪರ್ ಸ್ಟಾರ್ ಸಿಲ್ವರ್ ಸ್ಟಾರ್ ಸ್ಟಾಲನ್. ಆ ಮಾಲೀಕ ಬರೋದಿಲ್ಲ. 2ನೇ ದಿವಸ ನಿಲ್ತಾನೆ. ಅವತ್ತು ಆ ನಾಯಿಯನ್ನು ಕೊಂಡಂಥ ಮಾಲೀಕ ಬರೋದಿಲ್ಲ. 3ನೇ ದಿವಸ ಈತನ ಅವಿರತ ಯತ್ನ ಫಲ ಕೊಡುತ್ತೆ. ಆ ನಾಯಿಯ ಮಾಲೀಕ ಅಲ್ಲಿ ಬರ್ತಾನೆ. ಹೋದವನೇ ಆತನ ಕಾಲು ಹಿಡ್ಕೊತಾನೆ, ದಯವಿಟ್ಟು ನನ್ನ ನಾಯಿಯನ್ನು ನೀನು. ಆ ನಾಯಿಯನ್ನು ಕೊಂಡವನು ಹೇಳ್ತಾನೆ, ನಾ ಯಾವ ಕಾರಣಕ್ಕೂ ನೀನು $1 ಲಕ್ಷ ಕೊಟ್ಟರು ನಾಯಿ ಕೊಡೋದಿಲ್ಲ, ನನ್ನ ಅದರ ಬಂಧ ಆ ರೀತಿ ಬೆಳೆದು ಬಿಟ್ಟಿದೆ ಅಂತ. ಈತ ಗೋಗರಿತಾನೆ, ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ಇದ್ದದ್ದು, ಈಗ ನನಗೆ ದೇವರು ಸುಖ ಕೊಟ್ಟಿದ್ದಾನೆ, ನನ್ನ ನಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ, ಕೇಳಿದ್ ಕೊಡ್ತೀನಿ. $7,000 ಕೊಟ್ಟು ಆ ನಾಯಿಯನ್ನು ವಾಪಸ್ ತೆಗೆದುಕೊಂಡು ಬರ್ತಾನೆ. ಜೀವನದಲ್ಲಿ ಎಂತೆಂಥ ಘಟನೆಗಳು ನಡೆದು ಬಿಡ್ತವೆ. ನೋಡಲಿಕ್ಕೆ ಸೂಪರ್ ಸ್ಟಾರು, ಆಸ್ಕರ್ ಅವಾರ್ಡು ನಾಮಿನಿ ಸಿಲ್ವರ್ ಸ್ಟಾಲನ್ ಒಂದು ನಾಯಿಗಾಗಿ ಪರಿತಪಿಸಿದ ಕಥೆ ಇದು. ಹೇಗಿದೆ ಹೇಳಿ?